ಇಂದು ಪಶ್ಚಿಮ ಬಂಗಾಳ ತಮಿಳುನಾಡಿನಲ್ಲಿ ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಮತ ಚಲಾಯಿಸುತ್ತಿದ್ದಾರೆ ಸಾರ್ವಜನಿಕರು. ಈಗಾಗಲೇ ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡಿನಲ್ಲಿ ವೋಟಿಂಗ್ ಪ್ರಾಸೆಸ್ ನಡೀತಾ ಇದೆ. ಬೆಳಗ್ಗೆಯಿಂದಲೇ ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪ್ರಭುಗಳು ಬಂದು ಮತವನ್ನ ಚಲಾಯಿಸುತ್ತಿದ್ದಾರೆ. ಚಿದಂಬರಂ, ಖುಷ್ಬೂ ಹಾಗೆ ತಮಿಳಿಸೈ ಸೌಂದರ್ ರಾಜನ್ ಅವರು ಸೇರಿದಂತೆ ತಮಿಳು ನಟ ಅಜಿತ್ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗ್ಗೆಯಿಂದಲೇ ವೋಟಿಂಗ್ ಶುರುವಾಗಿದೆ. ಈಗಾಗಲೇ ಪಶ್ಚಿಮ ಬಂಗಾಳದಿಂದ ಸುಮಾರು 284 ಕೈ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗಿತ್ತು. ಜೊತೆಗೆ ಮ್ಯಾಂಟ್ರಿಸ್ ಚಾಣಕ್ಯ ಸಮೀಕ್ಷೆಗಳು ಕೂಡ ಬಹಿರಂಗ ಆಗೋದ್ರ ಮೂಲಕ ಇನ್ನಷ್ಟು ರಂಗೇರ್ತಾ ಇದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಕುರಿತು 2 ಪ್ರತಿಷ್ಠಿತ ಸಮೀಕ್ಷೆ ಆಲ್ರೆಡಿ ಹೊರಬಿದ್ದಿದೆ. ಭಾರತದ ಅತ್ಯಂತ ಕುತೂಹಲಕಾರಿ ರಾಜಕೀಯ ಸಮರಕ್ಕೆ ಈಗ 2 ಸಮೀಕ್ಷೆಗಳು ಒಂದು ರೀತಿಯ ಭವಿಷ್ಯವನ್ನ ಹೇಳ್ತಾ ಇದೆ. ಟಿಎಂಸಿಗೆ ಮುನ್ನಡೆ ನೀಡಿದ್ರು ಬಿಜೆಪಿ ನೀಡುತ್ತಿರುವ ಟಫ್ ಫೈಟ್ ಯಾವುದೇ ಹಂತದಲ್ಲಿ ಪೈಪೋಟಿಯನ್ನ ತೀವ್ರಗೊಳಿಸಬಹುದು. ಸಣ್ಣ ಪಕ್ಷಗಳ ಮತಗಳು ಯಾರ ಪಾಲಾಗತ್ತೆ ಅನ್ನೋದು ಬಹಳಷ್ಟು ನಿರ್ಣಾಯಕವಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಚುನಾವಣೆ ಗರಿಗೆದರಿದೆ. ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಟಿಎಂಸಿ ಸ್ವಲ್ಪ ಮುನ್ನಡೆ ಸಾಧಿಸಿದ್ರು. ಅಲ್ಲಿ ಬಿಜೆಪಿ ಮಾತ್ರ ಈ ಬಾರಿ ಪ್ರಬಲ ಪೈಪೋಟಿ ನಡೆಯುತ್ತೆ ಅಂತ ನಿಮಗೆ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು ಅಲ್ಲಿನ ಟಿ ಎಸ್ಟೇಟ್ಗಳಲ್ಲಿ ಅಲ್ಲಿನ ಕೆಲಸಗಾರರನ್ನ ಜೊತೆಗೆ ಕಾರ್ಮಿಕರನ್ನ ಮಾತನಾಡಿದ್ದು, ಜೊತೆಗೆ ಮತದಾರರನ್ನ ಸೆಳೆಯುವ ನೂತನ ಪ್ರಯತ್ನವನ್ನ ಮಾಡಿದ್ದನ್ನ ಗಮನಿಸಿದ್ವಿ. ಒಟ್ನಲ್ಲಿ ದೀದಿ ವರ್ಸಸ್ ಮೋದಿ, ಟಿಎಂಸಿ ಹಾಗೆ ಬಿಜೆಪಿ ನಡುವೆ ನೇರ ಹಣಾಹಣಿಯೇ ಏರ್ಪಟ್ಟಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಕಣ ದಿನದಿಂದ ದಿನಕ್ಕೆ ಕಾವೇರಿತ್ತು. ಇವತ್ತು ಅದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಚುನಾವಣೆಯ ಹಬ್ಬವೇ ಸಮೀಪಿಸಿದೆ. ಪ್ರತಿಷ್ಠಿತ ಮ್ಯಾಟ್ರಿಜ್ ಹಾಗೆ ಚಾಣಕ್ಯ ಸ್ಟ್ರಾಟಜಿಸ್ ನಡೆಸಿರುವ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಹೊರಬಿದ್ದಿದೆ. ರಾಜ್ಯದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಅಂತ ಏನು ಕರಿತೀವಿ ಹಾಗೆ ಬಿಜೆಪಿ ನಡುವೆ ಅತ್ಯಂತ ತೀವ್ರ ಪೈಪೋಟಿ ಏರ್ಪಡುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡ್ರು, ಬಿಜೆಪಿ ಮಾತ್ರ ನೆಕ್ ಟು ನೆಕ್ ಫೈಟ್ ಅನ್ನ ನೀಡುತ್ತೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಸದ್ಯ ಮ್ಯಾಟ್ರಿಜ್ ಸಮೀಕ್ಷೆಯ ಪ್ರಕಾರ ಟಿಎಂಸಿ ಶೇಕಡ 43ರಷ್ಟು ಗೆದ್ರೆ ಬಿಜೆಪಿ ಶೇಕಡ 41ರಷ್ಟು, ಅಂದ್ರೆ 1-2-3 ಅಂತರದಲ್ಲಿ ಮಾತ್ರ ಟಿಎಂಸಿ ಗೆಲುವನ್ನ ಸಾಧಿಸಿಕೊಳ್ಳಬಹುದು. ಇತರರು ಶೇಕಡ 16ರಷ್ಟು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಸಮೀಕ್ಷೆಗಳು ಉಲ್ಟಾಗುವ ಸಾಧ್ಯತೆ ಇರ್ತವೆ. ಏನು ಬೇಕಾದರೂ ಆಗಬಹುದು. ಅದೇ ಎಲೆಕ್ಷನ್ನ ಒಂದು ಬ್ಯೂಟಿ ಅಂತ ಹೇಳಬೇಕು. ಯಾಕಂದ್ರೆ ಏನು ಅನ್ಕೊಳ್ತೀವಿ ಅದು ಆಗೋದಿಲ್ಲ. ಜೊತೆಗೆ ಈಗಾಗಲೇ ನೇರ ಹಣಾಹಣಿಯನ್ನ 2 ಪಕ್ಷಗಳು ಸಾಬೀತುಪಡಿಸಿಕೊಳ್ಳಲೇಬೇಕಾಗತ್ತೆ. ಒಟ್ಟು 294 ಸ್ಥಾನಗಳಲ್ಲಿ ಟಿಎಂಸಿ 140ರಿಂದ 160 ಸೀಟುಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಬಿಜೆಪಿ 130ರಿಂದ 150 ಸೀಟುಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಬೆಳಗ್ಗೆಯಿಂದಲೇ ವೋಟ್ ಕೂಡ ಶುರುವಾಗಿದ್ದು ಸಂಜೆ 6 ಗಂಟೆವರೆಗೂ ವೋಟ್ ನಡೆಯುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.